ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅಣ್ಣನವ್ರನ್ನ ಇವತ್ತಿಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಈಗ 4ನೇ ತಾರೀಕು ಅವರು ಬೆಳಗ್ಗೆ 11 ಗಂಟೆಗೆ ಅವ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿ ಸಭೆಯಾಗಿ ನಾನು ಇವಾಗ ನಮ್ಮ ಎಲ್ಲ ಮುಖಂಡರುಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾಗಮಂಗಲದಲ್ಲಿ ಕರೆದಿದ್ದೇನೆ, ರೂಪುರೇಷೆಗಳನ್ನ ಮಾತಾಡಲಿಕ್ಕೆ. ಹಾಗಾಗಿ ನಾವು ಹಾಗೂ ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅಂತೇಳಿ ಒಂದು ಚರ್ಚೆ ನಡೆಸಲಿಕ್ಕೆ 3 ಗಂಟೆ ಮೀಟಿಂಗ್. ಈಗ ನಮಗೇನಾಗಿದೆ, ನಮಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ನಾವೆಲ್ಲರೂ ಸಹಿತ ಒಕ್ಕೊರಲಿನಿಂದ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದೀವಿ. ಆದರೆ ಸ್ಥಳೀಯ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸಹಿತ JDSನ ಮುಖಂಡರುಗಳು ನಮ್ಮನ್ನು ಸಹಿತ ಕರೆದು ಕೂರಿಸಿ ಮಾತನಾಡಿ ಒಂದು ವಿಶ್ವಾಸಕ್ಕೆ ತಗೊಂಡು ಹೋದರೆ ಫಲಿತಾಂಶದಲ್ಲಿ ಇನ್ನೂ ಒಳ್ಳೆಯ ಒಂದು ಹೆಚ್ಚಿನ ಫಲಿತಾಂಶ ಬರಲಿಕ್ಕೆ ಒಂದು ಸಾಕಾಗುತ್ತೆ. ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಅದೇ, ನಾವೆಲ್ಲವೂ ನಮ್ಮ ಕಡೆಯಿಂದ ಮಾಡ್ತಿದ್ವಿ. ಆದರೆ ಜಾತ್ಯತೀತ ಜನತಾದಳದವರು ಇಲ್ಲಿ ಸ್ಥಳೀಯವಾಗಿ ನಮಗೆ ಯಾವುದೇ ರೀತಿಯಾದ ನಮ್ಗೆ ಇವತ್ತಿನ ತನಕ ಸಂಪರ್ಕ ಮಾಡಿಲ್ಲ. ಮೊನ್ನೆಯೂ ಸಹಿತ ಮೊದಲನೇ ಸಭೆ ಮಾಡಿದ್ರು, ಆ ಸಭೆಗೆ ಸಹಿತ ನಮ್ಮನ್ನು ಆಹ್ವಾನವೂ ಮಾಡಿರಲಿಲ್ಲ. ಮತ್ತು ನಮ್ಮ ಮಂಡಲ ಅಧ್ಯಕ್ಷರಿರ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು ಯಾರೂ ಸಹಿತ ಇವರು ಕರೆದಿರಲಿಲ್ಲ. ಹಾಗಾಗಿ ನಾವು ಹೋಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಯುವ ನಾಯಕರು ಮತ್ತು ರಾಜ್ಯ ಯುವ ಜನತಾದಳದ ಅಧ್ಯಕ್ಷರಾದ ಯುವ ಮಿತ್ರರಾದ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಬಂದು ನಾಗಮಂಗಲದಲ್ಲಿ ಅವರು ಇವೆಲ್ಲವನ್ನೂ ಸಹಿತ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ನೀಡಿ ನನ್ನನ್ನು ಸಭೆಗೆ ಕರ್ಕೊಂಡು ಹೋಗಿದ್ದು. ಆ ಸಭೆಯಲ್ಲೂ ಸಹಿತ ಇವರು ಸರಿಯಾಗಿ ನಡ್ಕೊಳ್ಳದೇ ಇದ್ದಿದ್ದರಿಂದ ಅಲ್ಲೂ ಸಹಿತ ನಾನು ಅಸಮಾಧಾನವನ್ನು ವ್ಯಕ್ತಪಡಿಸಬೇಕಾಗಿ ಬಂತು. ನಾನು ನಮ್ಮ ಪಕ್ಷದ ವರಿಷ್ಠರು ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಗಮನಕ್ಕೂ ಸಹಿತ ಮತ್ತು ನಮ್ಮ ಹಿರಿಯರಾದ ಪುಟ್ಟರಾಜಣ್ಣನವರಿಗೆ ಮತ್ತು ನಮ್ಮ ನಾರಾಯಣಗೌಡರು ಎಲ್ಲ ಹಿರಿಯರ ಗಮನಕ್ಕೆ ತಂದಿದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿರವರು ಸಹಿತ ಹೇಳಿದ್ದಾರೆ, ಅತಿ ಶೀಘ್ರದಲ್ಲಿ ಎಲ್ಲ ಶಿವರಾಮೇಗೌಡರನ್ನ ಭೇಟಿ ಮಾಡ್ತೀನಿ ಅಂತೇಳಿ. ಅದು ಭೇಟಿ ಮಾಡಿದಾಗ ಸ್ವಲ್ಪ ಇಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಗೊಂದಲಕ್ಕೆಲ್ಲ ತೆರೆ ಬೀಳ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಕುಮಾರಸ್ವಾಮಿ ಅವರ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳೋದಕ್ಕಿಂತ ಇವತ್ತು ನಮ್ಮ ವಿರೋಧ ಪಕ್ಷದವರು ಸಹಿತ ಭಾಳ ಪ್ರಬಲರಾಗಿದ್ದಾರೆ. ಇವತ್ತು ಒಬ್ಬರು ಗುತ್ತಿಗೆದಾರರನ್ನು ತಂದು ಇವತ್ತು ಚುನಾವಣೆಗೆ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷ ಅವರು ಸಹಿತ ಎಲ್ಲ ರೀತಿಯಲ್ಲಿ ಚುನಾವಣೆ ತಂತ್ರಗಾರಿಕೆ ಮಾಡ್ತಾಯಿದ್ದಾರೆ. ಆದರೆ ನಾವು ಸಹಿತ ಯಾವುದೇ ರೀತಿಯ ಯಾಮರಂಗಿಲ್ಲ. ಅಂದರೆ ಭಾಳ ಎಚ್ಚರಿಕೆಯಿಂದ ಚುನಾವಣೆ ಮಾಡಿ ಪ್ರತಿಯೊಬ್ಬ ಮತದಾರನ ಮನವೊಲಿಸಿ ಕುಮಾರಣ್ಣವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಸಂಸತ್ತಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹಿತ ಪ್ರಾಣ ತೊಟ್ಟು ನಿಂತಿದ್ದೀವಿ. ಎಲ್ಲ ಹಳ್ಳಿಗಳಲ್ಲೂ ಸಹಿತ ಈಗ ಕಳೆದ 2 ತಿಂಗಳಿಂದ ಅಭ್ಯರ್ಥಿನ ಕಾಂಗ್ರೆಸ್ನಲ್ಲಿ ಘೋಷಣೆ ಆಗಿದ್ದರಿಂದ ಅವರು ಭಾಳ ಎಲ್ಲ ಹಳ್ಳಿಗಳಲ್ಲೂ ಸಹಿತ ಬಿರುಸಿನ ಪ್ರಚಾರ ಮಾಡಿದ್ದಾರೆ. ಆದರೆ ನಮ್ಮ ಅಭ್ಯರ್ಥಿಗೆ ಪ್ರಚಾರದಲ್ಲಿ ಕೊರತೆ ಇಲ್ಲ. ಯಾಕಂದರೆ ನಮ್ಮ JDSನ ಕಾರ್ಯಕರ್ತರಿರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ಎಲ್ಲರೂ ಸಹಿತ ಪ್ರತಿ ಬೂತ್ ಮಟ್ಟದಲ್ಲೂ ನಾವೆಲ್ಲ ಭಾಳ ಬಿಗಿಯಾಗಿದ್ದೀವಿ. ಹಾಗಾಗಿ ನಮಗೆ ಅಭ್ಯರ್ಥಿ ನಮ್ಮ ಕಾರ್ಯಕರ್ತನೂ ನಮ್ಮ ಅಭ್ಯರ್ಥಿಯಾಗಿ ಬಿಂಬಿಸ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹಿತ ಇಲ್ಲಿ ಕುಮಾರಸ್ವಾಮಿ ಅವರ ಹಾಗೆ ಕೆಲಸ ಮಾಡ್ತಾರೆ.